ನಮಸ್ತೆ ಎಲ್ಲರಿಗೂ. ಈ ಕವಚದ ಮುಂದಿನ ಭಾಗವನ್ನ ನಾವು ನೋಡ್ತಾ ಹೋಗೋಣ. 21ನೆಯ ಶ್ಲೋಕ ಆಗಿತ್ತು. ಅದರಲ್ಲಿ ಕಿವಿಯ ಮಧ್ಯದಲ್ಲಿ ದೇವಿಯ ರಕ್ಷಣೆ ಇದೆ ಅಂತ ನಾವು ಕೇಳಿದ್ವಿ. ಮುಂದಿನ ಭಾಗವನ್ನ ನಾವು ನೋಡ್ತಾ ಹೋಗೋಣ. ಕಪೋಲೌ ಕಾಲಿಕಾ ರಕ್ಷೇತ್ ಕರ್ಣಮೂಲೆ ತು ಶಾಂಕರಿ ನಾಸಿಕಾಯಾಂ ಸುಗಂಧಾ ಚ ಉತ್ತರೋಷ್ಠೇ ಚ ಚರ್ಚಿಕಾ. ಈ ಕಪೋಲಗಳನ್ನ ಕಾಳಿಕಾದೇವಿಯು, ಕಿವಿಗಳ ಬುಡಗಳನ್ನ ಶಾಕಂಬರಿಯು, ನಮ್ಮ ಈ ವಾಸನೆಯನ್ನ ನೋಡುವಂತಹ ಘ್ರಾಣೇಂದ್ರಿಯದಲ್ಲಿ ಇದ್ದುಕೊಂಡು ಸುಗಂಧೆಯೂ, ಮೇಲ್ದುಟಿಯಲ್ಲಿ ಚರ್ಚಿಕೆಯು ನಮ್ಮನ್ನ ಕಾಪಾಡಲಿ ಅಂತ ಮುಂದಿನ ದೇಹದ ಭಾಗಗಳನ್ನ ನೋಡ್ತಾ ಹೋಗ್ತಾರೆ. ಅಧರೆ ಚಾಮೃತಕಲಾ ಜಿಹ್ವಾಯಾಂಚ ಸರಸ್ವತಿ ದಂತಾನ್ ರಕ್ಷತು ಕೌಮಾರಿ ಕಂಠದೇಶೇತು ಚಂಡಿಕಾ. ಅಮೃತಕಲೆ ಅವಳು ಕೆಳದುಟಿಯನ್ನ ರಕ್ಷಣೆ ಮಾಡಲಿ, ಹಾಗೆ ಸರಸ್ವತಿಯು ನಾಲಿಗೆಯಲ್ಲಿ ನೆಲೆಸಿ ನಮ್ಮನ್ನ ರಕ್ಷಣೆ ಮಾಡಲಿ. ಮಾತು ಬಹಳ ಮುಖ್ಯ. ದೇವಿಯ ಆ ಮಾತುಗಳು ನಮ್ಮ ನಾಲಿಗೆಯಿಂದ ಹೊರಟು ಬಂದ್ರೆ ಏನ್ ವಿಶೇಷವಾಗಿರುತ್ತೆ ಅಂತ, ಅದರ ಒಂದು ಸವಿಯೇ ಬಹಳ ವಿಶೇಷವಾಗಿರುತ್ತೆ. ಅಂತಹ ನಾಲಿಗೆಯಲ್ಲಿ ನಿಂತು ಆ ಸರಸ್ವತಿ ನುಡಿಸಲಿ, ಹಾಗೆ ಕೌಮಾರಿಯು ದಂತಗಳನ್ನ ಕಾಪಾಡಲಿ. ದಂತಗಳು ಅಂತ ನಿಮಗೆ ಗೊತ್ತು, ಹಲ್ಲುಗಳು. ಕಂಠ ಪ್ರದೇಶದಲ್ಲಿದ್ದುಕೊಂಡು ಚಂಡಿಕೆಯು ನಮ್ಮನ್ನ ರಕ್ಷಿಸಲಿ ಅನ್ನುವಂಥದ್ದು. ಘಂಟಿಕಾಂಚಿತ್ರ ಘಂಟಾಚ ಮಹಾಮಾಯಾಚ ತಾಲುಕೆ ಕಾಮಾಕ್ಷಿ ಚುಬುಕಂ ರಕ್ಷೇ ದ್ವಾಚಂ ಮೇ ಸರ್ವಮಂಗಲ. ಚಿತ್ರಘಂಟೆಯು ಘಂಟಿಕೆಯನ್ನ ಕಾಪಾಡಲಿ, ಹಾಗೆ ಮಹಾಮಾಯೆಯು ತಾಲುವನ್ನ ಕಾಪಾಡಲಿ, ಒಳಗಡೆಯ ಪ್ರದೇಶಗಳನ್ನ. ಕಾಮಾಕ್ಷಿಯು ಗಲ್ಲವನ್ನ ಕಾಪಾಡಲಿ, ಸರ್ವಮಂಗಲಿಯು ನನ್ನ ವಾಕ್ ಇಂದ್ರಿಯಗಳನ್ನ ಕಾಪಾಡಲಿ ಅನ್ನುವಂಥದ್ದು. ಎಂಥ ವಿಶೇಷ ನೋಡಿ. ದೇಹದ ಬೇರೆ ಬೇರೆ ವಿವಿಧ ಭಾಗಗಳನ್ನು ಕಾಣುವಂಥದ್ದನ್ನು ನಾವು ಯಾವಾಗಲೂ ನೋಡ್ಬೋದು. ಕಾಣದೇ ಇರುವಂತಹ ಕಂಠ ಪ್ರದೇಶ, ತಾಲು, ಆಮೇಲೆ ನಾಲಿಗೆಯನ್ನ, ಇವೆಲ್ಲ ಆ ದೇವಿಯ ರಕ್ಷಣೆಗೆ ನಮಗೆ ಸಿಕ್ಕಿದಾಗ ಎಂಥ ಒಂದು ಅನುಭವವನ್ನು ನಾವು ಪಡಿಬೋದು ಅನ್ನೋದನ್ನ ಆ ದೇವಿಯ ಆ ಅಧ್ಯಯನದಿಂದ ಮಾತ್ರವೇ ನಮಗೆ ಗೊತ್ತಾಗತ್ತೆ. ಹಾಗಾಗಿ ಅಂತಹ ಅಧ್ಯಯನವನ್ನ ನಾವು ಮಾಡ್ತಾ ಹೋಗೋಣ. ಸಪ್ತಶತಿಯ ಜೊತೆಗೆ ಇರುವಂತಹ ಈ ಕವಚದ ವಿಶೇಷ ಅನುಭವವನ್ನ ನಾವು ಕಾಣ್ಬೋದು. ವಿಶೇಷ ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಏನು ಅಂತ ಅಂದ್ರೆ ಅದು ವಿಶೇಷವೇ. ನೀವು ಅನುಭವಿಸಿದ್ರೂ ಮಾತ್ರವೇ ಗೊತ್ತಾಗತ್ತೆ ಅದರ ವಿಶೇಷತೆ ಏನು ಅಂತ ಅನ್ಕೊಂಡು. ಹಾಗಾಗಿ ಸಪ್ತಶತಿಯನ್ನ ಕಲಿಯೋಣ. ತಾಯಿಯ ಕೃಪೆ ಬಹಳ ಅಂದ. ಅವಳನ್ನ ಸ್ವೀಕರಿಸಿ ಅವಳ ಜೊತೆಯಲ್ಲಿ ಇರುವಂತಹದ್ದೇ ಬಹಳ ಅಮೋಘವಾದದ್ದು ಅಂತ ಯಾವಾಗಲೂ ಅನ್ನಿಸ್ತಿರ್ತದೆ ನನಗೆ. ನಾನೀಗಾಗಲೇ ಸುಮಾರು 2021ರಿಂದ ಈ ಪಾಠವನ್ನ, ಈ ಅಧ್ಯಯನವನ್ನ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ದೇವಿಯ ಆ ಕೃಪೆ ಮತ್ತೆ ಅವಳ ಸಾನ್ನಿಧ್ಯ ಎಷ್ಟು ಅಂದ, ಎಷ್ಟು ಚಂದ ಅನ್ನೋದನ್ನ ನಾನು ಅನುಭವಿಸ್ಕೊಂಡು ಬಂದಿದ್ದೀನಿ. ಅದನ್ನ ನೀವು ಅನುಭವಿಸಿ. ಧನ್ಯವಾದಗಳು ಎಲ್ಲರಿಗೂ.